ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 42ನೇ ಪ್ರಶ್ನೆ. ಜಡ ಅನಿಲಗಳು ಎಂದರೇನು? ಉದಾಹರಣೆ ಕೊಡಿ. ಜಡ ಅನಿಲ ಅಂದ್ರೇನು? ಯಾವ್ಯಾವ್ದು ಜಡ ಅನಿಲ ಗೊತ್ತಿದೆಯಾ? ನೀವು ಆ ಮನೆಯಲ್ಲೆಲ್ಲ ಏನು ಜಡ ಹಿಡಿದವ್ರ ಹಂಗ್ ಮಾಡ್ತೀರಿ ಅಂತ ಬಯಸ್ಕೊಂಡಿರ್ಬೋದು ಅಲ್ವಾ? ಅದ್ರ ಅರ್ಥ ಏನು? ಲೇಜಿ ಅಲ್ವಾ? ಲೇಜಿಯಾಗಿ ಆಡೋದು. ನಮ್ ಕಡೆ ಅಂತೂ ಹಂಗೆ ಹೇಳ್ತಾರೆ, ಜಡ. ಸರಿ, ಹಾಗಿದ್ರೆ ಜಡ ಅಂದ್ರೆ ಏನು? ಲೇಜಿ ಅಂದ್ರೆ ಯಾವುದೇ ಕೆಲ್ಸಕ್ಕೆ ಬೇಗ ಬರೋದಿಲ್ಲ, ಲೇಜಿ ಆಗಿರುವಂಥದ್ದು. ಇಲ್ಲಿ ಈ ಅನಿಲಗಳೇನಿದೆ ಅಥವಾ ಈ ಧಾತುಗಳೇನಿದೆ ಅವು ಕೂಡ ಲೇಜಿ. ಯಾವ್ದಾದ್ರು ರಿಯಾಕ್ಷನ್ ಆಗ್ಬೇಕು ಅಂದ್ರೆ ಆಗುದಿಲ್ಲ, ಲೇಜಿ. ಹಾಗಾಗಿ ಅದನ್ನ ಜಡ ಅನಿಲಗಳು ಅಂತ ಕರೀತಾರೆ. ನೆನ್ಪಿಟ್ಕೊಳ್ತು. ಯಾವ ಧಾತುವಿನ ಅತ್ಯಂತ ಹೊರ ಕವಚವು ಇಲೆಕ್ಟ್ರಾನ್ಗಳಿಂದ ಭರ್ತಿಯಾಗಿರುವುದು ಹಾಗೂ ಅವು ಕಡಿಮೆ ರಾಸಾಯನಿಕ ಚಟುವಟಿಕೆ. ನೋಡ್ಬೇಕು, ಚಟುವಟಿಕೆ ಕಡಿಮೆ ಇದ್ರೆ ಲೇಜಿ, ರಾಸಾಯನಿಕ ಚಟುವಟಿಕೆ ಕಡಿಮೆ ಇದ್ರೆ ಜಡ ಅನಿಲ ಅಷ್ಟೇ. ಕಡಿಮೆ ರಾಸಾಯನಿಕ ಚಟುವಟಿಕೆ ತೋರುತ್ತವೆಯೋ ಅವುಗಳ ವೇಲೆನ್ಸಿ 0 ಆಗಿರುತ್ತದೆ. ಅಂತಹ ಧಾತುಗಳನ್ನು ಜಡ ಅನಿಲಗಳು ಎನ್ನುವರು. ಉದಾಹರಣೆಗೆ ಹೀಲಿಯಂ, ನಿಯಾನ್, ಆರ್ಗಾನ್. ನೋಡಿ, ನೀವು ಹೀಲಿಯಂನ ಇಲೆಕ್ಟ್ರಾನ್ ವಿನ್ಯಾಸವನ್ನ ನೋಡಿದ್ರೆ ಕೆ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳು ಭರ್ತಿಯಾಗಿದೆ. ಹಾಗಾಗಿ ಇದು ಕಡಿಮೆ ರಾಸಾಯನಿಕ ಚಟುವಟಿಕೆಯನ್ನ ತೋರಿಸ್ತದೆ. ಅದೇ ತರ ನಿಯಾನ್ದಲ್ಲಿ ಹೋದ್ರೆ ಕೆ ಮತ್ತೆ ಎಲ್ ಅಲ್ಲಿ ನೋಡಿ, ಕೆ ದಲ್ಲಿ 2 ಇಲೆಕ್ಟ್ರಾನ್, ಎಲ್ ಅಲ್ಲಿ 8 ಇಲೆಕ್ಟ್ರಾನ್. ಅಷ್ಟಕ ವಿನ್ಯಾಸ ಆಗಿದೆಯಾ? ಅಷ್ಟು ಕಂಪ್ಲೀಟ್ ಫಿಲ್ ಆಗಿದೆ. ಹಾಗಾಗಿ ಇದು ಕೂಡ ರಾಸಾಯನಿಕ ಚಟುವಟಿಕೆಯನ್ನ ಬಹಳ ಕಡಿಮೆ ತೋರಿಸ್ತದೆ. ಇವುಗಳ ವೇಲೆನ್ಸಿ 0 ಆಗಿರುತ್ತೆ, ಅಂದ್ರೆ ಸಂಯೋಗ ಸಾಮರ್ಥ್ಯ 0 ಆಗಿರುತ್ತೆ. ಅದನ್ನ ಏನಂತ ಕರೀತಾರೆ? ಜಡ ಅನಿಲಗಳು. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್ ಯಾವ್ದು ಬೇಕಾದ್ರೂ ಬರೀಬಹುದು. ಥ್ಯಾಂಕ್ ಯು.